ನಮಸ್ಕಾರ ಎಲ್ಲರಿಗೂ. ಈ ಸ್ಕಿಟ್ಟಲ್ಲಿ ನಾನು ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ನಮ್ಮ ಕಥೆಗಳನ್ನು ಬರೆದಿಟ್ಟಿದ್ದೀನಿ. ಯಾಕಂದರೆ ಯೂಟ್ಯೂಬಲ್ಲಿ ಪ್ರೆಸೆಂಟ್ ಮಾಡೋ ಕಥೆಯನ್ನು ಹೇಳಿಬಿಟ್ರೆ ಬೇಗನೆ ನೋಡ್ತಾರೆ, ಕೇಳ್ತಾರೆ. ಯಾರೋ ಒಬ್ಬರು ಓದಿದ್ರೆ ಸಾಕು, ಒಬ್ಬರು ಅದರಿಂದ ಜ್ಞಾನ ಬಂದರೆ ಸಾಕು. ನಾನೇ ಅಂಥ ದೊಡ್ಡ ಒಂದು ಇದೇನಲ್ಲ. ಪುಸ್ತಕ ಬರೆದು ಅದು ಪ್ರಿಂಟ್ ಮಾಡಬೇಕು, ಆಮೇಲೆ ಅದು ಮಾರಬೇಕು, ಆಮೇಲೆ ಅವರು ಅದನ್ನು ಕೊಂಡ್ಕೋಬೇಕು, ಆಮೇಲೆ ಅದನ್ನು ಓದಬೇಕು, ಅವ್ರು ಓದೋಕ್ಕೆ ಟೈಮ್ ಸಿಗಬೇಕು. ಆವಾಗ ಅದು ಪ್ರತಿಫಲಿಸ್ತದೆ. ವೇಗವಾಗಿರ್ತಕ್ಕಂಥ ಈ ತಂತ್ರಜ್ಞಾನ ಸಾಮಾಜಿಕ ಒಂದು ಮಾಧ್ಯಮದ ಮೂಲಕ ನಾನು ಹೇಳೋದಾದರೆ, ಒಂದು ಊರು ಇದು ನೈಜವಾಗಿ ನಡೆದ ಘಟನೆ. ಊರ ಹೆಸರು ನಾನು ಇಲ್ಲಿ ಹೇಳಲ್ಲ, ಗೌಪ್ಯತಾ ದೃಷ್ಟಿಯಿಂದ. ಆ ಒಂದು ಊರಲ್ಲಿ ಒಂದು ಮಠ. ಆ ಮಠದ ಒಬ್ಬ ಸ್ವಾಮಿ ಇರ್ತಾನೆ, ಭಕ್ತರೆಲ್ಲ ಬಂದಿರ್ತಾರೆ. ಏನೊಂದು ಊರಲ್ಲಿ ಏನೋ ಒಂದು ಸಮಸ್ಯೆ ಇದ್ದರೆ ಎಲ್ಲ ಸೇರ್ತಾರೆ. ಏನಷ್ಟು ದುಡ್ಡು ಬೇಕಲ್ವಾ. ಊರಲ್ಲಿ ಮನುಷ್ಯ ಬದುಕಬೇಕಂದ್ರೆ ದುಡ್ಡು ಬೇಕೇ ಬೇಕು. ಆದ್ದರಿಂದ ಏನೋ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಒಂದು 80ರಿಂದ 82, 85 ವರ್ಷ ವಯಸ್ಸಾಗಿರುತ್ತೆ. ತುಂಬ ಹೆಸರಾಂತಾಗಿರ್ತಕ್ಕಂಥ ಒಬ್ಬ ಸ್ವಾಮಿ ಇರ್ತಾನೆ. ಸ್ವಾಮಿ ಇದ್ದಾಗ 2020ನಲ್ಲಿ ಕೋವಿಡ್ ಬಂತಲ್ಲ. ಕೋವಿಡ್ ಬಂದಾಗ ಸ್ವಾಮಿ ತೀರ್ಕೊಂಬಿಟ್ಟ. ಭಕ್ತರೆಲ್ಲ ಊರಲ್ಲಿ ತುಂಬ ಹೆಸರಾಗಿರ್ತಕ್ಕಂಥದ್ದು, ಮೆರವಣಿಗೆ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು. ತುಂಬ ಹೆಸರಾಗಿರ್ತಕ್ಕಂಥ ಸ್ವಾಮಿ, ಹತ್ತೂರಿಗೆ ಹೆಸರಾಗಿರ್ತಕ್ಕಂಥ ಸ್ವಾಮಿ, ಅಷ್ಟು ದುಡ್ಡು ಖರ್ಚು ಮಾಡ್ಬೇಕಂತಂದೇಳಿ ಎಲ್ಲ ಯೋಜನೆ ಹಾಕ್ಕೊಂಬಿಟ್ರು. ನಿಧನ ಹೊಂದಿರತಕ್ಕಂಥ ಲಿಂಗೈಕ್ಯ ಆಗಿರ್ತಕ್ಕಂಥ ಸುದ್ದಿ ಕೇಳಿ ಎಲ್ಲ ಪ್ಲಾನ್ ಹಾಕ್ಕೊಂಬಿಟ್ರು. ಏನೋ ಒಂದು ಸಂಘ ಮಾಡ್ಕೊಂಡು ಪಟ್ಟಿ ಎತ್ಕೊಂಡು ಒಂದು 50 ಲಕ್ಷ ರೂಪಾಯಿ ದುಡ್ಡು ಮಾಡ್ಕೊಂಡಿರ್ತಾರಲ್ಲ ವರ್ಷಾನುಗಟ್ಲೆಯಿಂದ, ಮೀಟಿಂಗ್ಗಳು ಮಾಡಿ ಪಂಡಿತರು ಒಂದು ದೊಡ್ಡವರು ಮಾಡಿರ್ತಾರಲ್ವ. ಇದು ಯಾರ ಒಂದು ಮನಸ್ಸಿನ ಭಾವನೆಗಳನ್ನು, ದೊಡ್ಡವರು ವಯಸ್ಸಿನ, ಧರ್ಮದ, ಜಾತಿ ಸಂಬಂಧಪಟ್ಟಂತೆ ಭಾವನೆಗಳಿಗೆ ಮನಸ್ಸಿಗೆ ನೋವು ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ನಾನು ಹೇಳ್ತಾ ಇಲ್ಲ. ಮೆಸೇಜ್ ಕೇಳಿ ಅಷ್ಟೇ. ಪ್ಲಾನ್ ಹಾಕ್ಕೊಂಡ್ರು. ಸರಿ, ನೀವು ಇದನ್ನು ನೋಡ್ಕೊಳ್ಳಿ, ನೀವು ಅದನ್ನು ನೋಡ್ಕೊಳ್ಳಿ, ನೀವು ಇದನ್ನು ನೋಡ್ಕೊಳ್ಳಿ. ಸಂಘದಲ್ಲಿ ಇಷ್ಟು ಪಟ್ಟಿ ಹಾಕೋಣ, ಊರಿಗೆ ಇಷ್ಟು ಪಟ್ಟಿ ಹಾಕೋಣ. ಪಾಪ ಕಷ್ಟಪಟ್ಟು ಬಡವರು ದುಡ್ಕೊಂಬಂದು ಮಕ್ಕಳಿಗೆ ಬುಕ್ಕು, ಪೆನ್ನು, ಶಿಕ್ಷಣ ಕೊಡ್ಸೋಕೆ ದುಡ್ಡು ದುಡ್ಕೊಂಬಂದರೆ ಪಟ್ಟಿ ಎತ್ತಿ ಬಾಣ ಬಿಟ್ಟು ಮೆರವಣಿಗೆ ಮಾಡಿ ಸ್ವಾಮಿನ ಅಂತ್ಯಕ್ರಿಯೆ ಮಾಡ್ಬೇಕಂತ ಪ್ಲಾನ್ ಹಾಕ್ಯಾರ. ಆವಾಗ ಇಲ್ಲಿ ನೋಡಿ, ಸೂಕ್ಷ್ಮತೆಯನ್ನು ಗಮನಿಸಿ. ನಿಧನ ಹೊಂದಿರತಕ್ಕಂಥ ಆಸ್ಪತ್ರೆ ವೈದ್ಯರಿಗೆ ಏನು ಮಾಡಿದ್ರಪ್ಪ ಅಂತಂದರೆ, COVID-19 ಇರೋದ್ರಿಂದ ಸಾಂಕ್ರಾಮಿಕ ರೋಗ ಇದೆ, ಬಾಡಿ ಕೊಡಲ್ಲ ನಿಮಗೆ ಅಂದ್ಬಿಟ್ರು ಜನಗಳಿಗೆ. ಈ ಜನಗಳಿಗೆ ಏನು ಗೊತ್ತು, ಮೌಟಿದೆ, ಬಾಡಿ ಕೊಡಲ್ಲ. ಬೇಕಾದರೆ ನೀವು ಎಲ್ಲಿ ಅಂತ್ಯಕ್ರಿಯೆ ಮಾಡಬೇಕೋ ಆ ಸ್ಥಳದಲ್ಲಿ ನಾವು ನೇರವಾಗಿ ನಾವೇ ಬಂದು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಅಲ್ಲಿ ನಿಮ್ಮ ವಿಧಿವಿಧಾನಗಳೇನು ಇರ್ತಾವಲ್ಲ ಅವೆಲ್ಲ ಮಾಡ್ಕೊಂಡು ನೀವು ಅಂತ್ಯಕ್ರಿಯೆ ಮಾಡಿ ಅಂತ ವೈದ್ಯರು ಹೇಳಿದರು. ವೈದ್ಯ ತಂಡ, ಅವರು ತೀರೋದಿರ್ತಕ್ಕಂಥ ಆಸ್ಪತ್ರೆ ವೈದ್ಯರ ತಂಡ ಹೇಳಿದರು. ಅದಕ್ಕೆ ಜನಗಳು ಅಯ್ಯೋ ಹೌದಲ್ಲ, ಏನು ಮಾತಾಡೋಂಗಿಲ್ಲ. ಕೋವಿಡ್ ರೂಲ್ಸು, ಜಿಲ್ಲಾಧಿಕಾರಿಗಳು, ಸರ್ಕಾರ, ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ರೂಲ್ಸು, ಕೋವಿಡ್ ರೂಲ್ಸ್ ಪಾಲಿಸಲೇಬೇಕಲ್ಲ. ಮದುವೆಗಳಾದ್ರೆ 50 ಜನ ಸೇರಬಾರ್ದು. ಏನೇನಾದರೂ ಶುಭ ಕಾರ್ಯ, ಏನೋ ಕಾರ್ಯಕ್ರಮ ಮಾಡ್ತಿರ್ತಾರಲ್ಲ ಅವಕ್ಕೆ ಜಾಸ್ತಿ ಜನ ಸೇರಬಾರ್ದು. ಕ್ರೌಡ್ ಆಗುತ್ತೆ, ಪೊಲ್ಯೂಷನ್ ಆಗುತ್ತೆ. COVID-19 ವೈರಸ್ಸು ಪ್ರಖರವಾಗಿರೋದ್ರಿಂದ ಸಾಂಕ್ರಾಮಿಕ ರೋಗ ಹರಡುತ್ತೆ ಅಂತೇಳಿ ರೂಲ್ಸ್ ಮಾಡಿದೆ. ಆ ರೂಲ್ಸ್ ಪಾಲಿಸಲೇಬೇಕಲ್ಲ. ಬೇರೆ ವಾದ ಮಾಡೋದಕ್ಕೆ ದಾರಿ ಇಲ್ದಂಗೆ ಆಯ್ತು ಮೌಢ್ಯ ಜನರಿಗೆ. ಏನು ಮಾತಾಡಬೇಕೋ ಗೊತ್ತಾಗಿಲ್ಲ. ಹೆಂಗಪ್ಪ ಈ ಯಾರ್ಯಾರು ಎಷ್ಟೆಷ್ಟು ನನಗೆ ಆ ಒಂದು ಅಂತ್ಯಕ್ರಿಯೆಯಲ್ಲೇ ದುಡ್ಡು ಒಡೆಯಿರೋ ತಂಡ ಇರುತ್ತೆ. ಅದರಲ್ಲಿ ಹೆಂಗೆ ರಾಮ ಮಂದಿರ ಉಂಡಿ ಕಳ್ತನ ಆಗಿದೆಯಲ್ಲ, ಈಗ ಎಷ್ಟೋ ಲಕ್ಷ ಕೋಟಿ ಚಿನ್ನ ಏನೋ ಕದ್ದುಬಿಟ್ಟಿದ್ದಾರೆ, ಟ್ರಸ್ಟ್ ಅವರು ಕದ್ದುಬಿಟ್ಟಿದ್ದಾರೆ. ಅದು ಆ ಥರ ದುಡ್ಡು ಹೊಡೆಯೋದಕ್ಕೆ 10 ಲಕ್ಷ ಸಂಘದ ದುಡ್ಡು ಕಲೆಕ್ಟ್ ಮಾಡಿರಿ ಸಂಘದ ದುಡ್ಡು ಹೊಡೆಯೋದಕ್ಕೆ, ಸಂಘದ ದುಡ್ಡನ್ನು ಲಪಟಾಯಿಸೋದಕ್ಕೆ ಏನು ಸ್ಕೆಚ್ ಹಾಕೊಂಡಿದ್ರಲ್ಲಿ ಎಲ್ಲರೂ ಫೇಲ್ಯೂರ್ ಆಗಿಬಿಡ್ತು. ಆ ವೈದ್ಯರು ಒಳ್ಳೆ ಕೆಲಸ ಮಾಡಿದರು. ಅವ್ರಿಗೆ ನಿಜವಾಗ್ಲೂ ನಾನೊಂದು ಸೆಲ್ಯೂಟ್ ಮಾಡ್ತೀನಿ. ಆ ಒಂದು ವೈದ್ಯ ತಂಡಕ್ಕೆ. ಸ್ವಲ್ಪ ದಿನಗಳಿಂದ ಶುಶ್ರೂಷೆಯಲ್ಲಿ, ಚಿಕಿತ್ಸೆಯಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದ ಸ್ವಾಮೀಜಿ ನಿಧನ ಹೊಂದಿದ. ಆವಾಗ ಮೆರವಣಿಗೆ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರಲ್ಲ, ಆ ಮೆರವಣಿಗೆ ಬಂದಾಯಿತು. ಆವಾಗ ನೇರವಾಗಿ ಆ ಬಾಡಿನ ಹ್ಯಾಂಡ್ ಓವರ್ ಮಾಡಿದರು. ಅಂತ್ಯಕ್ರಿಯೆ ದಿನ ಇನ್ನೇನು ವಿಧಿವಿಧಾನಗಳು ಮಾಡ್ಕೊಂಡು ಅಂತ್ಯಕ್ರಿಯೆ ಮಾಡಿದರು. ಸುಮಾರು 5 ಲಕ್ಷ ರೂಪಾಯಿ ಉಳಿಸಿದ್ರಪ್ಪ ವೈದ್ಯರು. ಫುಲ್ ಥ್ಯಾಂಕ್ಸ್. ನನಗೇನು 1 ರೂಪಾಯಿ ಬಂದಿಲ್ಲ. ಆದರೆ ಕಷ್ಟಪಟ್ಟು ದುಡ್ಡನ್ನು ಎದೆದಕ್ಕೂ ದುಂದುವೆಚ್ಚ ಮಾಡಿ ಖರ್ಚು ಮಾಡೋ ಒಂದು ತಪ್ಪಿತಲ್ಲ, ಅದನ್ನು ಅವಾಯ್ಡ್ ಮಾಡಿದ್ರಲ್ಲ ಆ ವೈದ್ಯ ತಂಡ, ಅದಕ್ಕೆ ಸೆಲ್ಯೂಟ್ ಮಾಡಬೇಕು. ಆ 5 ಲಕ್ಷ ರೂಪಾಯಿ ದುಡ್ಡನ್ನು ಆ ಥರ ಪಟಾಕಿ ಹಾರಿಸ್ಬಿಟ್ಟು ಊರಿಗೆಲ್ಲ ಏನು ಮನೆಗಳಿಗೆ ಊಟ ಇರಲ್ವಾ,
ಕಷ್ಟಪಟ್ಟು ದುಡಿತಾರೆ, ಮನೇಲಿ ಊಟ ಗಳಿಸಿರ್ತಾರೆ. ಪಟ್ಟಿ ಹತ್ತದಂದ್ರೆ ಏನು, ಅವ್ರ ಮನೇಲಿ ಊಟ ಕಸ್ಕೊಂಡು ಹೋದಂಗೆ ಅದು. ಅಲ್ಲ ಇರಲಿ, ನಾನು ನಾನು ಏನು ತುಂಬ ನೊಂದ್ಕೊಂಡು ಹೇಳ್ತಾ ಇದ್ದೀನಿ ಈ ಮಾತು. ನಾನು ಅದನ್ನು ಕಸ್ಕೊಂಡು ಹೋದಂಗೆ ಈ ಈ ಈ ಸಂಸ್ಕೃತಿ ತಮ್ಮ ಆದಾಯ ಏನು ಬರ್ತದಲ್ಲ ಅದರಲ್ಲಿ ಅವರು ಜೀವನ ಮಾಡ್ತಿರ್ತಾರೆ. ಆ 5 ಲಕ್ಷ ರೂಪಾಯಿ ದುಡ್ಡನ್ನು ಮೆರವಣಿಗೆ ಮಾಡಿ ಆ ಸ್ವಾಮೀಜಿ ಅಂತ್ಯಕ್ರಿಯೆಗೆ ಅಷ್ಟು ಖರ್ಚು ಮಾಡೋ ಬದಲು ಬಡವರಿಗೆ ಶಿಕ್ಷಣಕ್ಕೆ ಖರ್ಚು ಮಾಡಲಿ, ಪೆನ್ನು ಪುಸ್ತಕ ಓದೋದಕ್ಕೆ ಸಮವಸ್ತ್ರ ಕೊಡಲಿ, ಒಳ್ಳೆ ಬಟ್ಟೆ ಕೊಡಿಸ್ಲಿ, ಬಡವರಿಗೆ ಕಷ್ಟದಲ್ಲಿರೋರಿಗೆ ಸಾಲ ಕೊಟ್ಟು ಕಡಿಮೆ ಬಡ್ಡಿ ದರದಲ್ಲಿ ಹೆಲ್ಪ್ ಮಾಡಿ ಪುನಃ ಕಟ್ಟಿಸ್ಕೊಂಡು ಟ್ರಸ್ಟಲ್ಲಿ ದುಡ್ಡನ್ನು ಬೆಳೆಸಲಿ. ಅಲ್ಲದೆ ಊರಿನ ನೈರ್ಮಲ್ಯಕ್ಕೆ ಖರ್ಚು ಮಾಡಲಿ, ನಿರ್ಗತಿಕರಿಗೆ ಅನಾಥರಿಗೆ ಸಂಬಂಧಪಟ್ಟಂತೆ ಒಂದು ಸೌಲಭ್ಯಗಳನ್ನು ಕೊಡಲಿ, ಊರಿನ ಸ್ವಚ್ಛತೆಗೆ ಬಳಸಲಿ, ಆರೋಗ್ಯ ಉದ್ದೇಶಕ್ಕೆ ಬಳಸಲಿ, ವಿದ್ಯುತ್ತು ಕುಡಿಯುವ ನೀರು ಸಂಬಂಧಪಟ್ಟಂತೆ ಬಳಸಲಿ, ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ಬಳಸಲಿ. ಹಣದ ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಲ ಕೊಡಲಿ. ಏನೆಲ್ಲ ಸದ್ಬಳಕೆ ಮಾಡ್ಕೋಬೋದು ಆ ಹಣವನ್ನು. ದುರ್ಬಳಕೆ ಮಾಡ್ಕೊಬಾರ್ದು, ಸದ್ಬಳಕೆ ಮಾಡ್ಕೋಬೇಕು ಹಣವನ್ನು. ಹಣದ ಸದ್ಬಳಕೆಯೇ ನಿಜವಾದ ಆರ್ಥಿಕ ಪ್ರಗತಿ. ಹೂ ಪ್ರಾಪರ್ಲಿ ಯೂಸ್ಡ್ ಮನಿ ಈಸ್ ದ ರಿಯಲ್ ರಿಚ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಹೂ ಪ್ರಾಪರ್ಲಿ ಯೂಸ್ಡ್ ದ ಮನಿ ಈ ಈಸ್ ದ ರಿಯಲ್ ರಿಚ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಹಣ ಅಂತಕ್ಕಂಥದ್ದನ್ನ ಸದ್ಬಳಕೆ ಮಾಡಿಕೊಂಡಾಗ ಹಣ ವೃದ್ಧಿಯಾಗುತ್ತೆ. ಅದು ನಿಜವಾದ ಅಭಿವೃದ್ಧಿ, ಅದು ನಿಜವಾದ ಬೆಳವಣಿಗೆ. ಈಗ ಇದೇನಾಗ್ತಾ ಇದೆ ಅಂತಂದರೆ ಆ ಒಂದು ಹಣದ ಸದ್ಬಳಕೆ, ಆರೋಗ್ಯ, ಶಿಕ್ಷಣ, ವಸ್ತ್ರ, ಸಮವಸ್ತ್ರ, ಮೂಲಭೂತ ಸೌಕರ್ಯ, ಇವುಗಳಿಗೆ ಸಂಬಂಧಪಟ್ಟಂಥ ಆರ್ಥಿಕ ದುರ್ಬಲರಿಗೆ ಸಾಲದ ವ್ಯವಸ್ಥೆ, ಈ ರೀತಿ ಮಾಡಿ ಹಣದ ಸದ್ಬಳಕೆ ಮಾಡಿದರೆ ಇನ್ನು ಕೆಲವು ಮೆರವಣಿಗೆಗಳಿಗೆ ಸಿಕ್ಕಾಪಟ್ಟೆಲ್ಲ ಖರ್ಚು ಮಾಡ್ತಾರೆ. ಈಗ ನಾನು ಒಂದು ಹೇಳ್ತೀನಿ, ನಮ್ಮ ತಂದೆ ತಾಯಿ ಹೆಂಗೆ ಬೆಳೆಸಿದ್ರು ಅಂತಂದರೆ, ಚಿಕ್ಕ ಮಕ್ಕಳು ಇದ್ದಾಗ ನಾವು ಪ್ರೈಮರಿ ಸ್ಕೂಲು 1986ರಲ್ಲಿ 1ನೇ ತರಗತಿ, 90ರಲ್ಲಿ 4ನೇ ತರಗತಿ ಮುಗಿತು, 1ನೇ ತರಗತಿ 86, 2ನೇ ತರಗತಿ 87, 3ನೇ ತರಗತಿ 88, 90 ಅಕಾಡೆಮಿಕ್ ಇಯರ್ 86, 87 1ನೇ ತರಗತಿ, 87, 88 2ನೇ ತರಗತಿ, 88, 89 3ನೇ ತರಗತಿ, 89, 90 4ನೇ ತರಗತಿ, 90, 91 5ನೇ ತರಗತಿ, 91, 92 6, 92, 93 7, 93, 94 8, 94, 95 9, 95, 96 SSLC ಮುಗಿಸಿದೆ. ಏಪ್ರಿಲ್ ಫಸ್ಟ್ SSLC ರೆಗ್ಯುಲರ್ ಆಗಿ 1996 ಏಪ್ರಿಲಲ್ಲಿ ಪಾಸ್ ಆದೆ. ಆಮೇಲೆ 98 PUC ಮುಗಿತು, ಡಿಗ್ರಿ ಮುಂದೆ ಆ ವಿಷಯ ಬೇರೆ. ನಾನು ಸಾಯಂಕಾಲ ಬಂದ ತಕ್ಷಣ ಮುಖವನ್ನು ತೊಳೆದುಕೊಂಡು ವಿವಿಧ ಧಾರಣೆ ಮಾಡಿ ಪುಸ್ತಕ ತೆಗೆದು ಪೆನ್ನು ಪುಸ್ತಕ ತಗೊಂಡು ಓದಬೇಕು, ಬರೀಬೇಕು. ಇದು ಮಾಡಿದ್ರೇ ರಾತ್ರಿ ಊಟ ಇಲ್ಲಂತಿಲ್ಲ. ಒಂದು ಸೀಮೆ ಎಣ್ಣೆ ದೀಪ ದೀಗೆ ಬೆಳಕು ಅಂತ ಏನು ಕರಿತೀವಲ್ಲ, ಅದ್ರ ಮಧ್ಯದಲ್ಲಿ ಇಟ್ಕೊಂಡು ಸುತ್ತ ಕುಂತ್ಕೊಂಡು ಓದಿರ್ತಕ್ಕಂಥ ವ್ಯಕ್ತಿಗಳು ನಾನು. ಅಂಥ ಸಂದರ್ಭದಲ್ಲಿ ಈಗೇನು ಲೈಟ್ಗಳಿದ್ದಾವೆ, ವಿದ್ಯುತ್ ಬಂದಿದೆ, ಅಂಥ ಸಂದರ್ಭದಲ್ಲಿ ಓದಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ನಾನು ವಿಭೂತಿ ಧರಿಸಲ್ಲ, ಏನೂ ಇಡಲ್ಲ. ಯಾಕಂದ್ರೆ ಕೋಮು ಭಾವನೆ ಬರುತ್ತೆ ನೋಡೋರಿಗೆ. ವಿಭೂತಿ ಧರಿಸಿದ್ರೆ ಲಿಂಗಾಯಿತು, ಏನೋ ಒಂದು ಕೋಮು ಭಾವನೆ ಬರುತ್ತೆ. ನಮಗೆ ಬರಲ್ಲ, ನಮಗೆ ಏನಾಗಲ್ಲ ಬಿಡಿ, ಬೇರೆ ನೋಡೋ ಏನಕ್ಕಂತ ಕೋಮು ಭಾವನೆ ಬರುತ್ತೆ ಅಂತ ನಾನು ಹಚ್ಚಲ್ಲ. ಅದು ವೈಜ್ಞಾನಿಕವಾಗಿ ಅದು ಹಚ್ಚಿದ್ರೇ ಕಣ್ಣುಗಳು ಶಾಶ್ವತವಾಗಿ ಚೆನ್ನಾಗಿರ್ತವೆ, ಅದಕ್ಕೆ ದೃಷ್ಟಿ ದೋಷ ಬರಲ್ಲ, ಹೊರೆ ಬರಲ್ಲ. ಆ ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ರೀಸನ್ ಇದೆ. ಹೊರಗಡೆ ಇರ್ತಕ್ಕಂಥ ಡಸ್ಟನ್ನು ಕಂಟ್ರೋಲ್ ಮಾಡಿ ಹಿಡಿದಿಟ್ಕೊಳ್ಳುತ್ತೆ ಆ ಭಸ್ಮ. ಹಿಡಿದಿಟ್ಕೊಂಡಾಗ ಆ ಕಣ್ಣು ಆ ಡಸ್ಟಿಂದ ರಕ್ಷಣೆ ಹೊಂದಿ ಕಣ್ಣು ಸುಮಾರು 106 ವರ್ಷಗಳ ಕಾಲ ಚೆನ್ನಾಗಿರ್ತವೆ, ದೋಷ ಬರಲ್ಲ ಅನ್ನೋದು ಸೈನ್ಸ್ ಇದೆ. ಆ ಭಸ್ಮದಿಂದ ಈ ಉಪಯೋಗ ಇದೆ ವ್ಯಕ್ತಿಗಳಿಗೆ. ಆದರೆ ಕೋಮು ಭಾವನೆ ಅನ್ಕಂತ ನೋಡಿದವರು, ಅದಕ್ಕೋಸ್ಕರ ಹಚ್ಚಲ್ಲ ನಾನು. ಈ ಥರ ಹೊಂದಿರತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಸಂಗತಿಗಳು ಇನ್ನೂ ಸಾಕಷ್ಟಿದ್ದಾವೆ. ಸೊ ಈ ಸ್ಕಿಟ್ಟಲ್ಲಿ ಇನ್ನು 9 ನಿಮಿಷ ಅದನ್ನು ನಾನು ಕನ್ಕ್ಲೂಸ್ ಮಾಡೋದಾದರೆ, ಇವತ್ತಿನ ಇನ್ನೊಂದು ದಿನ ವಿಶೇಷ ಇದೆ. ಏನಪ್ಪ ಅಂತಂದರೆ, ಅಮೆರಿಕ ಮತ್ತು ರಷ್ಯಾ ಈ 2 ರಾಷ್ಟ್ರಗಳು, ಒಂದು ಡೆಮೋಕ್ರೆಟಿಕ್, ಇನ್ನೊಂದು ಸೋಷಿಯಲಿಸ್ಟ್, 1945ನಲ್ಲಿ 2ನೇ ಮಹಾಯುದ್ಧ ಅಂತ್ಯಗೊಂಡಾಗ ಶೀತಲ ಸಮರ ಸ್ಟಾರ್ಟ್ ಆಗ್ತದೆ ರಷ್ಯಾ ಮತ್ತು ಅಮೆರಿಕಗಳ ಮಧ್ಯೆ. ಸಮಾಜವಾದಿ ಮತ್ತು ಬಂಡವಾಳಶಾಹಿ ರಾಷ್ಟ್ರಗಳು ಆಗಿರ್ತವೆ. ಈ ಶೀತಲ ಸಮರ ಅಂತ್ಯಗೊಂಡು ಮೊಟ್ಟ ಮೊದಲ ಬಾರಿಗೆ 2 ದೇಶಗಳು ತಮ್ಮ ಅಟ್ಲಾಂಟಿಸ್ ಮತ್ತು ಮಿರ್ ಅಂತಕ್ಕಂಥ ಯೂರೋಸ್ಪೇಸ್ ಭಾಗದಲ್ಲಿ ತಮ್ಮ 2 ನೌಕೆಗಳನ್ನು ಸಂಧಿಸ್ಕೊಳ್ತವೆ. ಬಾಹ್ಯಾಕಾಶ ಸಂಶೋಧನೆ ಕ್ಷೇತ್ರದಲ್ಲಿ ಮೈತ್ರಿಗೆ ಸಂಕೇತವಾಗಿ ರಷ್ಯಾ ಮತ್ತು ಅಮೆರಿಕ ರಾಷ್ಟ್ರಗಳು ಇವರು ತಮ್ಮ
ಅಮೇರಿಕದ್ದು ಅಟ್ಲಾಂಟಿಸ್ ಮತ್ತು ರಷ್ಯಾದ ಮಿರ್ ಅಂತಕ್ಕಂಥ ಏರೋಸ್ಪೇಸ್ನಲ್ಲಿ ತಮ್ಮ ಬಾಹ್ಯಾಕಾಶ ನೌಕೆಗಳನ್ನು ಸಂಧಿಸಿಕೊಳ್ಳುವುದರ ಮೂಲಕ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಈ ಜೂನ್ 29 ದಿನಾಂಕದಂದು ಒಂದು ಮೆಮೊರೇಬಲ್ ಡೇ ಆಗಿರ್ತದೆ. ಆದ್ದರಿಂದ ಈ ದಿನವನ್ನು ಈ ರೀತಿ ಈ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಏರೋಸ್ಪೇಸ್ನಲ್ಲಿ ನೌಕೆಗಳನ್ನು ಸಂಧಿಸಿಕೊಂಡಿರ್ತಕ್ಕಂಥ ದಿನ ಅಂತಲೇ ನಾವು ಇದನ್ನ ಹೇಳ್ತೀವಿ. ಇದು ಒಂದು ಸ್ಮರಣೀಯ ದಿನ. ಆ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜೂನ್ 29 ಅಂತಕ್ಕಂಥದ್ದು ಹೇಳ್ತಾ, ಸೊ ಎನಿವೇ ಗುಡ್ ಹ್ಯಾವ್ ಎ ನೈಸ್ ಡೇ ಟು ಆಲ್ ಅಂತ ಹೇಳ್ತಾ, ಆಮೇಲೆ ಒಂದು ಕ್ವಶನನ್ನು ಇದರಲ್ಲಿ ನಾನು ಹಾಕ್ತೀನಿ. ಒಂದು ಮೆಡಿಕಲ್ ಸ್ಟೋರಿಗೆ ಹೋದರೆ ಎಲ್ಲ ಮೆಡಿಸಿನ್ಗಳು ಇಂಗ್ಲೀಷ್ನಲ್ಲಿ ಇರ್ತವೆ. ಹಿಂದಿನಲ್ಲಿ ನಾನು ನೋಡಿಲ್ಲ, ನಾನಂತೂ ನೋಡಿಲ್ಲ. ಉತ್ತರ ಭಾರತದಲ್ಲಿ 15 ದಿನಗಳಿದ್ದೆ ನಾನು 2011ರಲ್ಲಿ ಪ್ರವಾಸ ಹೊರಟಾಗ. ಅಲ್ಲಿನಲ್ಲೂ ಇಂಗ್ಲೀಷ್ನಲ್ಲಿದ್ದು, ಬೇರೆ ಭಾಷೆಯಲ್ಲಿ ಇರಲ್ಲ. ಯೂನಿವರ್ಸಲ್ ಲ್ಯಾಂಗ್ವೇಜ್ ಇಂಗ್ಲೀಷು. ಮೆಡಿಕಲ್ ಸ್ಟೋರ್ನಲ್ಲಿ ಎಲ್ಲ ಮೆಡಿಸಿನ್ಗಳು ಇಂಗ್ಲೀಷ್ನಲ್ಲಿ ಇರ್ತವೆ. ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಅಕ್ಷರಗಳು ಇರ್ತವೆ. ಅದು ಬಿಟ್ಟು ಹಿಂದಿ, ತೆಲುಗು ಅಥವಾ ಬೇರೆ ಭಾಷೆಗಳಲ್ಲಿ ಇರಲ್ಲ, ಇಂಗ್ಲೀಷ್ನಲ್ಲಿ ಇರ್ತವೆ. ಆದ್ದರಿಂದ ನಾವು ಇಂಗ್ಲೀಷ್ ಶಿಕ್ಷಣವನ್ನು ಕಡ್ಡಾಯವಾಗಿ ಪಡೀಲೇಬೇಕಾ ಬೇಡ, ಇದು ಕ್ವಶನ್ ಅಂತಕ್ಕಂಥದ್ದು. ಸೊ ಈ ಪ್ರಶ್ನೆ ಕೇಳಬೇಕನ್ನಿಸ್ತು ಅಷ್ಟೇ. ಇದು ನಮ್ಮ ಕನ್ನಡ ಮಾತೃಭಾಷೆ, ನಮ್ಮ ಮಾತೃಭಾಷೆ ಕನ್ನಡ ಆದರೂ ಕನ್ನಡವನ್ನು ದ್ವೇಷ ಮಾಡೋ ಉದ್ದೇಶದಿಂದಲ್ಲ, ಯಾವ ಭಾಷೆಯನ್ನು ದ್ವೇಷ ಮಾಡ್ತಕ್ಕಂಥ ಉದ್ದೇಶ. ಸೊ ಇಂಗ್ಲೀಷು ಮೆಡಿಸಿನ್ಸ್ಗಳು ಮೆಡಿಕಲ್ ಸ್ಟೋರ್ನಲ್ಲಿ ಎಲ್ಲ ಮೆಡಿಸಿನ್ಸ್ಗಳು ಇಂಗ್ಲೀಷ್ನಲ್ಲಿ ಇರ್ತವೆ. ಆದ್ದರಿಂದ ಇಂಗ್ಲೀಷ್ ಶಿಕ್ಷಣ ಬೇಕಾ ಬೇಡ, ದಟ್ ಈಸ್ ಮೈ ಕ್ವಶನ್ ಅಷ್ಟೇ. ನಾನು ಕನ್ನಡ ಮಾಧ್ಯಮ ವಿದ್ಯಾರ್ಥಿ, ಕಡೆಯಿಂದ ಬಂದನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ಮತ್ತು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ, ಹೌದಾ? ಇದು ನನ್ನ ಪ್ರಶ್ನೆ ಅಷ್ಟೇ. ಸೊ ಎನಿವೇ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಟು ಆಲ್ ಅಂತ ಹೇಳ್ತಾ ಈ ಸ್ಕಿಟನ್ನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.